ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹುಬ್ಬಳ್ಳಿ ಧಾರವಾಡದಲ್ಲಿ ಎಲ್ಲೆಂದರಲ್ಲಿ ಅಕ್ರಮ ಲೇಔಟ್ಗಳು ತಲೆ ಎತ್ತಿವೆ. ಅನಧಿಕೃತ ಸೈಟ್ಗಳನ್ನು ತೆಗೆದುಕೊಂಡು ಮೋಸ ಹೋಗ್ತಾ ಇದ್ದಾರೆ ಜನರು. ಸರ್ಕಾರದ ಕಣ್ಣಿಗೆ ಮಣ್ಣೆರಿಸ್ತಾ ಇದ್ದಾರೆ ರಿಯಲ್ ಎಸ್ಟೇಟ್ ಕುಳಗಳು. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಅಕ್ರಮ ಲೇಔಟ್ಗಳು ತಲೆ ಎತ್ತಾ ಇದೆ. ಅನಧಿಕೃತ ಸೈಟ್ಗಳನ್ನು ತೆಗೆದುಕೊಂಡು ಮೋಸ ಹೋಗ್ತಾ ಇದ್ದಾರೆ ಜನರು. ಪಾಪ ಜನಕ್ಕೆ ಗೊತ್ತೇ ಇರಲ್ಲ ಅದು ಅನಧಿಕೃತ ಸೈಟ್ ಅಂತ. ಸರ್ಕಾರದ ಕಣ್ಣಿಗೆ ಮಣ್ಣೆರಿಸ್ತಾ ಇದ್ದಾರೆ ರಿಯಲ್ ಎಸ್ಟೇಟ್ ಕುಳಗಳು. ಹೂಡಾಮಾನ್ಯತೆ ಅಂದರೆ ಹುಬ್ಬಳ್ಳಿ ಧಾರವಾಡ ಅಡ್ಮಿನಿಸ್ಟ್ರೇಷನ್ ಏನಿದೆ, ಡೆವಲಪ್ಮೆಂಟ್ ಅಡ್ಮಿನಿಸ್ಟ್ರೇಷನ್, ಅದರ ಮಾನ್ಯತೆ ಅಂತ ಸುಳ್ಳು ಹೇಳಿ ನಿವೇಶನವನ್ನು ಮಾರಾಟವನ್ನು ಮಾಡ್ತಾರೆ. ಇದನ್ನ ನೋಡಿ ಕೂಡ ಕಣ್ಣುಮುಚ್ಚಿ ಕುಳಿತಾ ಇದೆ ಧಾರವಾಡ ಜಿಲ್ಲಾಡಳಿತ ಮತ್ತು ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರ. ಸರ್ಕಾರದ ಕಣ್ಣಿಗೆ ಮಣ್ಣೆರಿಸ್ತಾ ಇದ್ದಾರೆ ರಿಯಲ್ ಎಸ್ಟೇಟ್ ಕುಳಗಳು. ದಿನೇ ದಿನೇ ಅವಳಿ ನಗರ ಬೆಳೀತಾ ಇದೆ ಹುಬ್ಬಳ್ಳಿ ಧಾರವಾಡ. ಸೊ ಈ ನಗರ ಬೆಳೆದಂತೆ ಮನೆ ಕಟ್ಟುವವರ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ, ಸೈಟ್ ತೆಗೆದುಕೊಳ್ಳುವವರ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ. ಇದಕ್ಕೆ ಪೂರಕವಾಗಿ ರಿಯಲ್ ಎಸ್ಟೇಟ್ ಕೂಡ ಬೆಳೀತಾ ಇದೆ. ಬಟ್ ಇದೇ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಈಗ ಮೋಸಗಳೇ ಹೆಚ್ಚಾಗ್ತಾ ಇವೆ. ಇದರಿಂದಾಗಿ ಕಮ್ಮರಿ ಹೋಗ್ತಾ ಇದೆ ಅನೇಕರ ಮನೆ ಕಟ್ಟುವ ಕನಸುಗಳು. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ವ್ಯಾಪಕವಾಗಿ ಹಬ್ಬಿವೆ ಇತ್ತೀಚೆಗೆ ಅನಧಿಕೃತ ಬಡಾವಣೆಗಳು. ಹೂಡಾಮಾನ್ಯತೆ ಅಂತ ಸುಳ್ಳು ಹೇಳಿ ನಿವೇಶನವನ್ನು ಮಾರ್ತಾರೆ ರಿಯಲ್ ಎಸ್ಟೇಟ್ನ ಕುಳಗಳು. ಅಮಾಯಕ ನಾಗರಿಕರು ತಪ್ಪೇ ಇಲ್ಲದೆ ಶಿಕ್ಷೆಯನ್ನು ಅನುಭವಿಸುವಂತ ಆಗ್ಬಿಟ್ಟಿದೆ. ಒಂದು ಮಹಾನಗರ, ಒಂದು ಬೆಳೆದಂಥದ್ದು ಆಮೇಲೆ ಬೆಳೀತಾ ಇರುವಂಥದ್ದು ಒಂದು ಮಹಾನಗರ. ಜನರಿಗೆ, ಒಂದು ಸಾಮಾನ್ಯ ಜನರಿಗೆ ಒಂದು ಏನಿರ್ತದೆ ಆಶೆ ಅಂತಂತಾರೆ, ಇಂಥ ಮಹಾನಗರದಾಗ ನಾವು ಒಂದು ಜಾಗ ತೊಗೋಬೇಕು, ಮನೆ ಕಟ್ಟಬೇಕು ಅಂತ. ಒಂದು ಜಾಗ ತೊಗೋಬೇಕು ಅಂತಂತಾರೆ, ಅಲ್ಲಿ ಇರ್ಬೇಕಂತಂತಾರೆ ಮೊದಲೇಕ ಅದು ಎಣ್ಣೆ ಆಗಿರಬೇಕು, ಆಮೇಲೆ KJP ಆಗಿರಬೇಕು, ಆಮೇಲೆ ಹೂಡಾದಿಂದ ಪರ್ಮಿಷನ್ ಆಗಿರಬೇಕು, ಆಮೇಲೆ ಮೂಲಭೂತ ಸೌಕರ್ಯಗಳನ್ನು ಹೊಂದಿರಬೇಕು, ರೋಡ್ ಇರಬೇಕು, ನೀರಿಂದ ಪರ್ಮಿಷನ್ ಇರಬೇಕು, ಕರೆಂಟ್ ಇರಬೇಕು. ಅದು ಇಲ್ಲಿ ಯಾವುದೂ ಕಾಣ್ತಾ ಇಲ್ಲ. ಇಲ್ಲಿ ಯಾವುದೂ ಕಾಣ್ತಾ ಇಲ್ಲ. ಒಂದು ಶೇತ್ಕಿ ಲ್ಯಾಂಡ್ನಾಗ ಬರೀ ಕಲ್ಲು ಹೋಗೋದು ಈ ಥರ ಇಲ್ಲಿಗೆ ಲೇಔಟ್ ಮಾಡಿರ್ತಾರೆ. ಇದ್ರ ಬಗ್ಗೆ ನಾವು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಅವರು ತಕ್ಷಣ ಅವರು ಈ ಒಂದು ಮನವಿಯನ್ನು ಹೂಡಕ್ಕೆ ಟ್ರಾನ್ಸ್ಫರ್ ಮಾಡಿ ನಾವು ಹೂಡಾದವ್ರ ಕಡೆಯಿಂದ ಇವನ್ನೆಲ್ಲ ಕಲ್ಲು ತೆರವು ಮಾಡಿಸ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಇಂಥವು ಒಂದು ಯಾವುದಾದ್ರು ಲೇಔಟ್ದಾಗ ಕಲ್ಲು ತೆರವುಗೊಳಿಸಿರಂತಂದ್ರೆ ಮುಂದೆ ಆಗುವಂಥ ಇಂಥವು ಇಲ್ಲಿಗಲ್ ಲೇಔಟ್ಗಳು ಎಲ್ಲ ಬಂದ್ ಆಗ್ತಾವೆ. ಇದರಿಂದ ಅಮಾಯಕ ಜನರಿಗೆ ಮೋಸ ಆಗೋದು ತಪ್ತದ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದರಿಂದ ಸರ್ಕಾರಕ್ಕೆ ಬೊಕ್ಕಸಕ್ಕೂ ತುಂಬ ಹಾನಿಯೂ ಆಗ್ತದೆ. ಮುಂದೆ ಇಂಥವು ಕಡಿವಾಣ ಹಾಕಿದಾರೆ ಅಂತಂತಂದ್ರೆ ಜನರಿಗೂ ಅನ್ಯಾಯ ಆಗೋದು ಒಂದು ತಪ್ತದ. ಸರ್, ಹುಬ್ಬಳ್ಳಿ ಧಾರವಾಡ ಸುತ್ತಮುತ್ತ ಅಕ್ರಮ ಲೇಔಟ್ಗಳು ಮಾಡಕತ್ತಾರೆ ಎಲ್ಲನೂ. ಇದ್ರೊಳಗೆ ಎಲ್ಲ ಪಾಪ ಬಡವ್ರ ಜನರಿಗೆ ಎಲ್ಲರಿಗೂ ಅನ್ಯಾಯ ಆಗಕತ್ತೈತಿ. ಇದು ಸಸ್ತಾ ಪ್ಲಾಟ್ ಅಂಥೇಳಿ ಪಾಪ ಬಡವ್ರಿಗೆ ಅವ್ರಿಗೇನು ಕಾನೂನದ ನಾಲೆಜ್ ಇರೋದಿಲ್ಲ. ಹಾಗಾಗಿ ಇವ್ರಿಗೆ ಸಸ್ತಾ ಸಿಗ್ತೈತೆ ಅಂದ ತಕ್ಷಣ ಬಂದು ಹಿಡಿದು ಬಿಡ್ತಾರೆ ಇಲ್ಲಿ ಎಲ್ಲ ಪ್ಲಾಟ್ಗಳು. ಅವ್ರ ಪ್ಲಾಟ್ ಅವರು ಎಲ್ಲದಾವ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಇಲ್ಲಿ ಸುಮ್ಮನೆ ಇವರೆಲ್ಲ ಒಂದು ಕಲ್ಲು ಇಲ್ಲೆಲ್ಲ ಹಿಂಗೆಲ್ಲ ಸಾಕಷ್ಟು ಕಲ್ಲು ಇಲ್ಲೆಲ್ಲ ಹೋಗುದೆ ಈ ಪ್ಲಾಟ್ನಿಂದ ಅಂಥೇಳಿ ಸುಮ್ಮ ಒಂದು ನಂಬರ್ ಹಾಕ್ಯಾರ ಒಗೆದು ಬಿಡ್ತಾರೆ. ಎಲ್ಲ ಒಗೆದ ತಕ್ಷಣ ಅವರು ಈಗ ಬಡವರು ಎಲ್ಲ ಪೂರ ಸುಮ್ಮ ಮೋಸ ಆಗತ್ತಾರೆ. ಇದ್ರಾಗ ಎಲ್ಲ ರಿಯಲ್ ಎಸ್ಟೇಟ್ ಮಾಫಿಯಾ ಆಗ್ಬಿಟ್ಟೈತಿ ಇದೆಲ್ಲ ಹುಬ್ಬಳ್ಳಿ ಧಾರವಾಡದಾಗ. ನಮ್ಮ ಹುಡಾ ಆಫೀಸ್ದವ್ರು ಎಲ್ಲರೂ ಸುಮ್ಮ ಕುಂತಾರೆ. ಇವೆಲ್ಲ ಕಲ್ಲೆಲ್ಲ ಕಿತ್ತು ಸರ್ಕಾರಕ್ಕೆ ಅಂತೇಳಿ ಸರ್ಕಾರದ ಜಮಾ ತೊಗೋಬೇಕು. ಇದ್ರ ಸಂಬಂಧ ಹಲವಾರು ಕಂಪ್ಲೇಂಟ್ ಕೊಟ್ಟೇನಿ, ಹುಡಾದವ್ರಿಗೂ ಕೊಟ್ಟೇನಿ, ಪ್ಲಸ್ DC ಅವ್ರಿಗೂ ಕೊಟ್ಟೇನಿ. ಈಗ DC ಅವ್ರು ನಿನ್ನೆ ಹೋಗಿ ಮತ್ತೆ ಮನವಿ ಕೊಟ್ಟು ಬಂದೇನಿ. ಇವನ್ನೆಲ್ಲ ಹುಡಾದವ್ರಿಗೆ ನೀವು ಎಲ್ಲ ಅಕ್ರಮ ಲೇಔಟ್ಗಳೆಲ್ಲ ತೆಗಿಬೇಕು, ಕಲ್ಲು ಕೀಳಬೇಕು, ಸರ್ಕಾರ ಅಂತ ಕುಂದಿರ್ಬೇಕು. ಆ ಜಮೀನಲ್ಲಿ ಉತ್ತಾರನಾಗೆಲ್ಲ ಸರ್ಕಾರ ಅಂತ ಕುಂದಿರ್ಸ್ಬೇಕು.